ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನು ವಿಶೇಷ ಅಂತ ಅಂದರೆ, ಇವತ್ತು ಚಿರಾಗ್ ಚಿರಂತು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಯಾಕಂದರೆ 25th 26th 27th 3 days ಹಾಲಿಡೇ ಕೊಡ್ತಾ ಇದ್ದಾರೆ. ಅದೇ ಮೊಹರಮ್ ಏನೋ ಇದೆಯಲ್ಲ, ಅದಕ್ಕೇನೆ. ಅಂದರೆ ಅವ್ರು ಇನ್ನೂ ಹೋಗಿ 1 month ಆಗಿಲ್ಲ, ಅದಕ್ಕೂ ಮುಂಚೆನೇ ಕಳಿಸ್ತಾ ಇದ್ದಾರೆ. ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂದರೆ, ತುಂಬ ದಿನ ಆಯ್ತಲ್ಲ, ಆಲ್ಮೋಸ್ಟ್ ಒಂದು 20 ಡೇಸ್ ಮೇಲೇ ಆಯಿತು ಅನಿಸುತ್ತೆ ಅವ್ರು ಹೋಗಿ. ಇಷ್ಟು ದಿನದ ತನಕ ನಾವು ಅವರಿಬ್ಬರನ್ನ ಬಿಟ್ಟೇ ಇರಲಿಲ್ಲ. ಎಸ್ಪೆಷಲಿ ನಮ್ಮಮ್ಮ ಅಂತೂ ಬಿಟ್ಟೇ ಇರಲಿಲ್ಲ. ಯಾಕಂದರೆ ನಾನು ನಮ್ಮಮ್ಮನ ಬಿಟ್ಟಿದ್ದೀನಿ. ಅಂದರೆ ನಮ್ಮಮ್ಮ ಚಿರಂತ ಹುಟ್ಟಿದಾಗ ಬಾಣ್ತನಕ್ಕೆ ಹೋಗಿದ್ದಾಗ ನಂಗೆ ಅದೆಲ್ಲ ಸ್ವಲ್ಪ ನೆನಪಿದೆ. ಆವಾಗ ನಾನು ಒಬ್ಬಳೇ ಇದ್ದೆ. ಬಟ್ ನಮ್ಮಮ್ಮ ಅಂತವ್ರಿಬ್ರನ್ನ ಯಾವತ್ತೂ ಬಿಟ್ಟೇ ಇರಲಿಲ್ಲ. ಇವತ್ತು 11 o'clock ಬರೋಕ್ಕೆ ಹೇಳಿದ್ದಾರೆ. ಇನ್ನೇನು ಇವಾಗ 10 o'clock ಆಗಿದೆ, ಇನ್ನು 1 hour ಇದೆ. ಸೊ ಹೊರಡಬೇಕು. ಅವರು 3 days ಇರ್ತಾರೆ, 25th 26th ಮತ್ತು 27th. ಅವ್ರನ್ನ ಮತ್ತೆ ಸಂಡೇ ಕರ್ಕೊಂಡೋಗ್ಬಿಡ್ಬೇಕು. ಇಲ್ಲ ಅಂತ ಅಂದರೆ ಮಂಡೇ ಮಾರ್ನಿಂಗ್ ಕರ್ಕೊಂಡೋಗ್ಬಿಡ್ಬೇಕು. ನಮ್ಮಪ್ಪ ಇವತ್ತು ನೈಟ್ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಮಧ್ಯಾಹ್ನ ಹೊರಡ್ತಾರೆ. ಇವರಿಬ್ಬರು ಬರ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ನಮ್ಮಪ್ಪ ಇವತ್ತು ನೈಟೇ ಬರ್ತಾ ಇದ್ದಾರೆ. ಇಲ್ಲ ಅಂತ ಅಂದಿದ್ರೆ ಕ್ಯಾಶುವಲ್ ಆಗಿದ್ದರೆ ನಾರ್ಮಲಾಗಿ ನಾಳೆ ಬೆಳಗ್ಗೆ ಬರ್ತಿದ್ರು. ಅವರಿಬ್ಬರು ಬರ್ತಿದ್ದಾರೆ ಅಂತಲೇ ಇವತ್ತು ಮಧ್ಯಾಹ್ನಕ್ಕೆ ಹೊರಟೆ ಬರ್ತಾ ಇದ್ದಾರೆ. ಅವರಿಬ್ಬರು ಬಂದಾಗ ನೋಡಬೇಕು ಎಲ್ಲಿ ಹೋಗೋದು ಏನು ಅಂತ. ಆ್ಯಕ್ಚುಲಿ ನನಗೆ ನೆಕ್ಸ್ಟ್ ಮಂಡೇ ಎಕ್ಸಾಮ್ ಇದೆ. 1 week ಫುಲ್ ಗ್ಯಾಪ್ ಇತ್ತು. ಅದಕ್ಕೇನೆ ಸ್ವಲ್ಪ ಆರಾಮಾಗಿದ್ದೀನಿ. ಅವರಿಬ್ಬರು ಬಂದಾಗ ನೋಡಬೇಕು ಎಲ್ಲಾದರೂ ಆಚೆ ಹೋಗೋದಾ ಏನು ಅಂತ. ನಮ್ಮಪ್ಪ ಬಂದಮೇಲೆ ಡಿಸೈಡ್ ಆಗುತ್ತೆ. ಇಲ್ಲ ಅಂತಂದರೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಅಂದರೆ ಅವರು ಅವ್ರ ಫ್ರೆಂಡ್ಸ್ ಜೊತೆ, ಅಫ್ಕೋರ್ಸ್ ಅವ್ರ ಫ್ರೆಂಡ್ಸ್ ಬಂದೇ ಬರ್ತಾರೆ. ಮೊನ್ನೆ ತಾನೇ ಬಂದಿದ್ದರು ಕೇಳ್ಕೊಂಡು ಹೋಗೋದಕ್ಕೆ, ಬರ್ತಾರಾ ಏನು ಅಂತ. ನಮ್ಮಮ್ಮ ಹೇಳಿದ್ದಾರೆ ಬರ್ತಾರೆ ಇವತ್ತು ಅಂತ. ಸೊ ಇವ್ರು ಬಂದಾಗ ಆಬ್ವಿಯಸ್ಲಿ ಅವರು ಬಂದೇ ಬರ್ತಾರೆ. ಎಲ್ಲಾದರೂ ಆಚೆ ಅಂತೂ ಹೋಗ್ತಾರೆ, ಅದಂತೂ ಪಕ್ಕ. ನೋಡಬೇಕು ಏನಾಗುತ್ತೆ ಅಂತ. ಇವತ್ತು ಏಕಾದಶಿ ಆಗಿರೋದ್ರಿಂದ ಅಮ್ಮ ಪೂಜೆ ಮಾಡಿದ್ದಾರೆ. ಸೊ ಬೆಳಗ್ಗೆನೇ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ಆಚೆ ಕಡೆನೇ. ಅಲ್ಲೇ ಆಟೋ ನಿಲ್ಲಿಸ್ಬಿಟ್ಟು ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಆಚೆ ಕಡೆಯಲ್ಲಿ ನಿಂತು ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ರೂ. ಇವಾಗ ನಾವು ಹೋಗ್ತಾ ಇದ್ದೀವಿ ಒಳಗೆ. ಇದೇನೋ ಹೊಸ್ದಾಗೇನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಈ ಕಡೆ ಸೈಡು. ಅದು ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಬಾಯ್ಸ್ ಹಾಸ್ಟೆಲ್. ಇಲ್ಲಿ ಕ್ಲಾಸ್ ರೂಮ್ಸ್. ಇವರಿಬ್ಬರು ಎಲ್ಲಿದ್ದಾರೆ ಅಂತ ಇವಾಗ ನೋಡಬೇಕು. ಮಳೆ ಬರ್ತಾ ಇದೆ ಆಗಲೇ. ಅಲ್ಲಿ ಕೂತಿದ್ದಾನೆ ಚಿರಾಗ್. ಹಾಯ್ ಚಿರಾಗ್, ಹೇಗೆ ಫೀಲ್ ಆಗ್ತಾ ಇದೆ? ಹೆಂಗಿತ್ತು ಹಾಸ್ಟೆಲ್? ಸಾಕು ಬಿಡೆ ಸಾಕು. ಎಷ್ಟು ಮಾಡ್ತೀರಾ? ಇಲ್ಲ, ಆವಾಗಲೇ ಮಾಡಿಲ್ಲ. ಅವ್ನು ಮಾತಾಡ್ತಾ ಇಲ್ಲ, ಚಿರಾಗು ಮಾತಾಡ್ತಾ ಇಲ್ಲ. ಚಿರಂತು ಈ ಕಡೆ ನೋಡ್ತಾನೆ ಇಲ್ಲ. ಆಯಿತು ಬಿಡು, ತೆಗೆಲ್ಲ ಆಯಿತು. ಸಾಕು ಬಿಡೆ. ಚಿರಾಗ್, ಚಿರಂತ್, ಅಮ್ಮ ಹಿಂಗೆಲ್ಲ ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ಹೇಳ್ತೀನಿ. ನೀನು ಹೆಲ್ಮೆಟ್ ಆಯ್ತಾ? ಮೊಕ್ಕಕ್ಕೆ ಇಡ್ತಾವೆ. ಚಿರಂತ್ ಹಲೋ. ಅವ್ರು ಮಾತಾಡೋ ಮೂಡೇ ಇಲ್ಲ ಅವ್ರಿಗಿಬ್ರು. ಎಲ್ಲ ಇಲ್ಲಿವರೆಗೂ ಕಳಿಸ್ಕೊಡಿ ನನಗೆ 1 by 1. ಹಾಯ್. ಎಷ್ಟು ಕಳಿಸಿದ್ರಿ? ಆಟೋ ಸೌಂಡ್ ಕೇಳಿಸಲ್ಲ ಮಾತಾಡೋದು. ಚಿರಂತ್ ಅವರು ನಿನ್ನೆ ಬಂದಿರೋ ಕಾರಣದಿಂದ ನಾವು ಎಲ್ಲೂ ನೆಕ್ಸಸ್ ಮಾಲಿಗೆ ಬಂದಿದ್ದೀವಿ. ನಾವೆಲ್ಲೂ ಬೇರೆ ಕಡೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಾನೇ ಕಾರಣ, ಎಕ್ಸಾಮ್ ಇರೋದ್ರಿಂದ. ಸೊ ಅದಕ್ಕೆ ಇವಾಗ ನೆಕ್ಸಸ್ ಮಾಲಿಗೆ ಬಂದಿದ್ದೀವಿ. ಸಂಜೆ 6 ಗಂಟೆ ಆಗಿದೆ. ಅವ್ನು ಕಟ್ಟಾಗ್ತಾ ಇದ್ದಾನೆ. ಒಂಚೂರು ಕೆಳಗಡೆ ಬರ್ತೀಯಾ? ಕಾಣ್ತಿಲ್ಲ ಉದ್ದ ಇಬ್ರಿಗಿಂತ ಅವರಿಬ್ಬರು ಪಾರ್ಕ್ ಮಾಡಿಬಿಟ್ಟು ಗಾಡಿನ ಇವಾಗ ಬರ್ತಾರೆ. ಚಿಕ್ಕವನ ಮೇಲೆ ಕೋಪ ಮಾಡ್ಕೊಂಡವ್ರೆ. ಮಾತಾಡಿಸ್ತಾ ಇದ್ದಾನೆ ಅವನು. ನಮ್ಮಮ್ಮ ಮಾತಾಡ್ತಿಲ್ಲ. ಅವನು ಕ್ಯಾಮ್ರಾಗೆ ಬರಲ್ಲ ಅಂತ ಬೈದರು. ಅವನು ಅದಕ್ಕೆ ನಮ್ಮಮ್ಮಂಗೇನೋ ಅಂದ, ಅದಕ್ಕೆ ಬೇಜಾರು ಮಾಡ್ಕೊಂಡವ್ರೆ. ಏನಿಲ್ಲ, ಇಲ್ಲ, ಏನಾಯ್ತು? ಏನಿಲ್ಲ. ಹೆಂಗೆ ಆಡ್ತಾನೆ ಒಂಥರ. ಹೋಗ್ಲಿ ಬಿಡಮ್ಮ, ಆಯಿತು. ಪಿಂಕಿ
ರಮಿ ತಗೋ ಇದು ಡ್ರೆಸ್ ಒಂದು ತಗೋ ಇದೊಂದು ತಗೋ ಅದೊಂದು ತಗೋ ಇದು ಎರಡು ಹಾಕೊಂಡು ನೋಡಿ ಅಲ್ಲ ಇದು ಚೆನ್ನಾಗಿ ಕಾಣ್ತಾ ಇದೆ. ಇದೊಂದು ಫಿಕ್ಸ್ ತಗೋಬಿಡಿ. ಇದೊಂದು ಹಾಕೊಂಡು ಬರ್ತೀನಿ. ಎರಡು ಟಾಪ್ಗಳು ತಗೋಬಿಡಿ. ಈ ಥರ ಏನಾದರೂ ಇವರಿಗೆ ಹಾಕಲ್ಲ ಅವರು ಮೇಡಮ್ಗೆ ಇದ್ರಲ್ಲಿ ಸರ್ ಅಮ್ಮನ ಹತ್ರ ಐತೆ ಇದು. ಬೇರೆ ಕೇಳಿ ಅವ್ರು ಬಂದ್ಮೇಲೆ ಪ್ಯಾಂಟ್ ಇದು ಪ್ಯಾಂಟ್ ಬ್ರೌನ್ ಕೊಟ್ಟಿದ್ದಾರೆ ಇದೆಯಲ್ಲ ಬ್ಲೂ ಬೇಡ ಫುಲ್ ಕಲರ್ ಎರಡು ತಗೊಳ್ಳ ಆಯ್ತು ಅದೊಂದ್ಸಲ ಟ್ರೈ ಮಾಡು. ಫಿಕ್ಸ್ ಆಯ್ತಲ್ಲ ಅದು ತಗೋ. ಅದನ್ನಕ್ಕೆ ಅದನ್ನ ಹಾಕ್ಬಿಟ್ರು. ನಾವು ಶಾಪ್ ಮಾಡಿರೋದಕ್ಕೆ ಟ್ರೋಲಿನೂ ಕೊಡ್ತಾ ಇದ್ದಾರೆ. ಅಷ್ಟು ಶಾಪ್ ಮಾಡಿಬಿಟ್ಟಿದ್ದೀವಿ ಅನಿಸುತ್ತೆ. ಏನಮ್ಮ ಅಮ್ಮ ಅಮ್ಮ ನೀನು ಶಾಪ್ ಮಾಡಿರೋದಕ್ಕೆ ಟ್ರೋಲಿ ಫ್ರೀ ಕೊಡ್ತಾವ್ರೆ. ನಾನು ಒಬ್ಳೇನಾ ನೀ ಮಾಡಿಲ್ವಾ? ಬರೀ ಎರಡೇ. ನೀನು ಎಷ್ಟು ಮಾಡಿದ್ದೆ? ನಾವಿಬ್ರದಾಯ್ತು. ಇನ್ನು ಪಾಪ ಚಿರಾಗ್ ಚಿರಾಗ್ ಎಷ್ಟು ಇದು ಏನು ಯಾವ್ದಾಗಿದೆ ಟ್ರಾಲಿ ಟ್ರಾಲಿ ಬಟ್ಟೆ ಅಲ್ಲ ಎಷ್ಟು ಟ್ರಾಲಿ ಬ್ಯಾಗ್ಸ್ ಇದೆ ನಂದು ಚೆನ್ನಾಗಿದೆ. ಹಾಂ ಸೊ ನಾವು ಸೋಚಲ್ಲಿ ಬಟ್ಟೆ ತೊಗೊಂಡಿದ್ದು. ನಮ್ಮಪ್ಪ ರಿವ್ಯೂ ಕೊಡ್ತಾ ಇದ್ದಾರೆ. ಇವಾಗ ಇಲ್ಲಿ ಕಾಫಿ ಕುಡಿತಾ ಇದ್ದಾರೆ. ಅಲ್ಲಿ ಫ್ರೆಂಚ್ ಫ್ರೈಸ್ ಎಲ್ಲ ತಿನ್ಕೊಂಡು ಇಲ್ಲಿ ಆಚೆ ಕಡೆ ಬಂದಿದ್ವಿ ಕಾಫಿ ಕುಡಿಯೋಕ್ಕೆ. ಇಲ್ಲಿ ಆಚೆ ಕಡೆ ಹಿಂಗೆ ಮಕ್ಕಳು ಆಟ ಆಡೋದು ಇದೆ. ಸೊ ನೆಕ್ಸ್ಟು ಇವರಿಬ್ಬರಿಗೆ ಶಾಪಿಂಗ್ ಮಾಡಬೇಕು. ಸೊ ಹೋಗ್ತೀವಿ ಅಲ್ಲಿಗೆ. ಏನೋ ಹೋಗಿ ಓದ್ತಾವನೆ. ಅಷ್ಟೊತ್ತಿಂದ ಬಾರೋ ಬಾರೋ ಅಂತ ಕರೀತಾ ಇದ್ರು, ಇಬ್ಬರು ಬರ್ತಾಯಿಲ್ಲ. ಅವನಲ್ಲೋಗೇನೋ ಬುಕ್ ಓದ್ತಾವನೆ, ಇವನೇನೇನೋ ಹುಡುಕ್ತಾವನೆ. ಏನು ಹುಡುಕ್ತಾವನೆ ಅಂತ ಗೊತ್ತಿಲ್ಲ. ಈ ಕಡೆ ಸಂತೋಷವಾಗಿರಲು ಬಯಸುತ್ತೇವೆ ಪ್ರತಿಯೊಬ್ಬರಲ್ಲಿ. ಯಾಕೆ ಮಗ ಈಗಲೇ ಹಿಂಗಾಗೋದೆ? ನಾನು ಯಾರು ಪ್ರೀತಿ ಆರ್ಟ್ ಆಫ್ ಬೀಯಿಂಗ್ ಅಲೋನ್. ಈ ಬುಕ್ ಎತ್ಕೊಂಡಿದ್ದ ದ ಆರ್ಟ್ ಆಫ್ ಬೀಯಿಂಗ್ ಅಲೋನ್. ಇದನ್ನು ಓದ್ತೀನಿ ಅಂತ. ಈಗ ಯಾವುದೋ ಬೇರೆ ಎತ್ಕೊಂಡು ಅಲ್ಲಿ ತನ್ನನ್ನು ತಾನು ಅಮ್ಮ ಕರ್ಕೊಂಡು ನಡಿಮ ಸಾಕು. ನೀನು ಇಷ್ಟೊಂದು ಬ್ರಾಡ್ ಮೈಂಡೆಡ್ ಆಗಿ ಯೋಚನೆ ಮಾಡ್ತಾ ಇದೆಯಾ ಚಿರಾಗ್? ಆಗಲೇ ಈಗಲೇ ಅಲ್ಲಿ ಬುಕ್ ತೋರಿಸೋದು. ಚಿರಾಗ್ ತಗೊಂಡಿರೋದು. ನೆಕ್ಸ್ಟು ಇದು ಅಮ್ಮ. ಇದು ಬಿಲ್ಡ್ ಟು ಟಾಕ್. ನಂದು ಇನ್ನೊಂದು ಡೈರಿ ಅಲ್ಲಿದೆ. ನಮ್ಮದೆಲ್ಲ ಶಾಪಿಂಗ್ ಆಯಿತು. ನಾನೊಂದು ತೊಗೊಂಡೆ, ಅಮ್ಮ ಎಲ್ಲ ತೊಗೊಂಡ್ರು. ಇವಾಗ ಇವ್ರದ್ದು ಶಾಪಿಂಗ್ ನಡೀತಾ ಇದೆ ವೆಸ್ಟ್ ಸೈಡಲ್ಲಿ. 3 ಜನನೂ ಒಂದೇ ಥರ ತೊಗೋತಾ ಇದ್ದಾರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಯಾವಾಗಲೂ ಹಿಂಗೆ ಒಟ್ಟೊಟ್ಟಿಗೆ 3 ಜನನೂ ಒಂದೊಂದೇ ತೊಗೋತಾರೆ. ಚಿರಂತ್ ಮುಂದೆ ನಿಮಿಷ ಬೇಡ, ಇಲ್ಲೇ ಕಾಣುತ್ತೆ ನೋಡು. 3 ಜನನೂ ಒಂದೇ ಥರ ತೊಗೊಂಡಿರುತ್ತೆ. ಇವರಿಬ್ರಿಗೂ ಸ್ಮಾಲ್ ಬೇಕು. ಅವನಿಗೆ ನನಗೆ ಎಕ್ಸ್ಟ್ರಾ ಇದೆ. ಟೀ ಶರ್ಟ್ ಎಲ್ಲ ಸ್ಮಾಲೇ ಕೊಡ್ತೀವಿ. ಮುಂದೆ ಬಾ, ಚೆನ್ನಾಗೈತೆ. ಎಲ್ಲಿ ಅಪ್ಪಂಗೆ ಓಕೆನಾ? ಚೆನ್ನಾಗಿದೆ, ಸಾಕು. ಮಾಲೇ ಖಾಲಿ ಆಗಿಬಿಟ್ಟಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ನಡಿಲೆಲ್ಲ ಫುಲ್ ಕ್ಲೋಸ್ ಆಗಿದೆ. ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ. ಫುಲ್ ಕ್ಲೋಸ್. ಹೌದು, ನಾನು ಹಠ ಮಾಡಿದ್ದಕ್ಕೆ ಅದು ಬಂದಿದೆ ಹೆಸರು. ಇಲ್ಲಾಂದ್ರೆ ಬರೀ ಅದೇ ಚಾಲೆಂಜ್ ಕಂಪ್ಲೀಟ್. ಏ ನೋಡು ಬನ್ಯಾ,
ನಿನ್ನ ಚಿಕ್ಕಮ್ಮ ನಮಗೆ ಒಂದು ಅಪಾರ್ಟ್ಮೆಂಟ್ ತಗೊಡ್ತಾನಂತೆ ಅವನು ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ. ನಾನು ಅಪ್ಪ ಅಪಾರ್ಟ್ಮೆಂಟಲ್ಲಿ ಆರಾಮಾಗಿರ್ಬೇಕು. ಓ ನೈಸ್. ಫ್ಲ್ಯಾಟ್ ಅಪಾರ್ಟ್ಮೆಂಟ್ ಅಂತ ಅಪಾರ್ಟ್ಮೆಂಟ್. ನಾವು ಕೆಳಗಡೆ ಹೋಗ್ಬೇಕು ಗಾಡಿ ತರಕ್ಕೆ. ಸರಿ ಬಿಡಿ, ಬಂದೆ. ಗೋಲ್ಗಪ್ಪ ಮಾಮೂಲಿ ಅವರು ಯಾವಾಗಲೂ ತಿಂತಾರಲ್ಲ, ಅಲ್ಲಿ ಕರ್ಕೊಂಬಂದಿದ್ದೀನಿ. ಮೊನ್ನೆ ಕೇಳ್ತಾಯಿದ್ರು ಎಲ್ಲಿ ನಮ್ಮ ಹುಡುಗರು ಬರ್ತಾನೆ ಇಲ್ಲ ಅಂತ. ಪಾಪ ನಮ್ಮ ಕಸ್ಟಮರ್ನ, ಹೌದು ಕಸ್ಟಮರ್ನ ಹಾಸ್ಟೆಲ್ ಸೇರಿಸ್ಬಿಟ್ಟಿದ್ದೀರಲ್ಲ ಅಂತ. ನೋಡು ನಿನ್ನ ಮೊಮ್ಮಕ್ಳನ್ನ ಕರ್ಕೊಂಬಂದೆ. ಮೊಮ್ಮಕ್ಕಳ ಮಕ್ಕಳು, ಮೊಮ್ಮಗಳ ಮಕ್ಕಳು. ನೋಡು ಅವತ್ತು ನನಗೆ ಇರಲಿಲ್ಲ ಊರಲ್ಲಿ ಅಂತಿದ್ದಲ್ಲ, ಅದಕ್ಕೆ ಈ ಸತಿ ಕರ್ಕೊಂಬಂದಿದ್ದೀನಿ. ಹಾಂ ಹೇಳು, ನಿನ್ನ ಮಕ್ಳು ಕರ್ಕೊಬಂದಿದ್ದ ಅಂತಿದ್ದಲ್ಲ. ಮಕ್ಕಳು ನೋಡಬೇಕು ಅನ್ನಿಸ್ತು, ಕರ್ಕೊಂಬಂದೆ. ಅವತ್ತು ನೀನು ಎಲ್ಲೋಗಿದ್ದೆ ಅವ್ರು ಹಾಸ್ಟ್ಲಿಗೆ ಹೋಗುವಾಗ? ಬೆಂಗಳೂರ್ಲಿದ್ದೆ. ನಾನಿಲ್ದೆ ಇರುವಾಗ ಹೊಟ್ಟೋಗ್ತಾರಾ ಅಂತಿದ್ದೆ. ಬಿಟ್ರೆ ಹ್ಞೂ ಹೊಂಟೋದ್ವಲ್ಲ ಅಂತ. ಈಗ ಬಂದ್ರು ನೋಡು. ಸರಿ, ನಾಳೆಗೆ ಹೋಗ್ತಾರೆ. ನಾಳೆ ಬರ್ತೀರಾ? ನಾಳೆ ಅಲ್ಲ, ನಾಳಿದ್ದು. ಮುಂದಿನ ತಿಂಗಳು ಬರ್ತೀರಾ? 2 ತಿಂಗಳು ಸೆಪ್ಟೆಂಬರ್ ಗಣಪತಿ ಇಸ್ಕಳ್ದೆ ಬಿಡೋರು ಬಾಳ. ಅವನು ಹೊಟ್ಟೋದ ಕಣಮ್ಮ. ಇವ್ಗೋ ಇರಮ್ಮ, ಇವನು ಬರ್ತಾನೆ. ಹಿಂದೆ ಹೋಗು. ಬಾಯ್ ಅಮ್ಮ. ಅದು ದಾರಿನಲ್ಲಿ ಟೀ ಕೊಟ್ಟಕ್ಕೆ ಬಂದರೆ ಏನು ಚಾರ್ಜಸ್ ಇಲ್ಲ. ದಾರಿನಲ್ಲಿ ಹತ್ರ ಇಲ್ಲ ನಾವು ಮಾಡಬೇಕಂದ್ರೆ ಸ್ವಲ್ಪ ಚಾರ್ಜಸ್, ನಾಮಿನಲ್ ಚಾರ್ಜಸ್ ಇದೆ, ತುಂಬ ಏನು ಜಾಸ್ತಿ. ಚಿರಾನ್ ಬಾಯ್ 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 ಬಾಯ್. ಮತ್ತೆ ಯಾವಾಗ ಬರ್ತೀರಾ ಗೊತ್ತಿಲ್ಲ, ಮತ್ತೆ ಯಾವಾಗ ಬರ್ಬಹುದು? ಗೌರಿ ಗಣೇಶ ಯಾವ ತಿಂಗಳು? ಸೆಪ್ಟೆಂಬರ್. ಸೊ ಇವಾಗ ಕರ್ಕೊಂಡೋಗಿ ಬಿಡ್ತಾ ಇದ್ದೀವಿ. ಇನ್ನು ಸೆಪ್ಟೆಂಬರಿಗೆ ಬರ್ತಾರೆ. ಇನ್ನು ಜೂನ್ 29ಕ್ಕೆ ಬಿಟ್ಟರೆ ಜುಲೈ ಇಲ್ಲ, ಆಗಸ್ಟ್ ಇಲ್ಲ, ಸೆಪ್ಟೆಂಬರ್. ಇನ್ನು 2 ತಿಂಗಳು 3 ತಿಂಗಳು